ಹಲೋ ಫ್ರೆಂಡ್ಸ್, ಇವತ್ತು ನಾನು ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಡಬ್ಡ್ ಅವೈಲೇಬಲ್ ಇರುವಂತ ಮೂವೀಸ್ ಲಿಸ್ಟ್ಗಳನ್ನ ತಂದಿದ್ದೀನಿ. ಬನ್ನಿ ನೋಡೋಣ. ಫಸ್ಟ್ ಇನ್ ದ ಲಿಸ್ಟ್ ಇಸ್ ಬೈಸನ್. ತುಂಬಾ ದಿನ ಆಗಾದ್ಮೇಲೆ ಒಂದು ಒಳ್ಳೆ ಕಮರ್ಷಿಯಲ್, ಅದರಲ್ಲೂ ಸ್ಪೋರ್ಟ್ಸ್ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತಹ ಒಂದು ಮೂವಿನ ನಾನು ನೋಡಿದ್ದು. ಈ ಮೂವಿಯ ವಿಷಯಕ್ಕೆ ಬಂದ್ರೆ, ಈ ಮೂವಿಯ ಹೀರೋಗೆ ಚಿಕ್ಕ ವಯಸ್ಸಿನೂ ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ. ಇವನೊಬ್ಬ ಕಬಡ್ಡಿ ಪ್ಲೇಯರ್ ಆಗ್ಬೇಕು ಅನ್ನೋದೇ ಇವನ ಏಮ್. ಆದ್ರೆ ಅವನು ಅನ್ಕೊಂಡಷ್ಟು ಆ ಜರ್ನಿ ಸುಲಭವಾಗಿರೋದಿಲ್ಲ. ಊರವರಿಂದ ಹಿಡಿದು ಅವ್ರ ತಂದೆಯವರವರೆಗೂ ಇವನು ಕಬಡ್ಡಿ ಪ್ಲೇಯರ್ ಆಗೋದನ್ನ ಯಾರು ಇಷ್ಟಪಡ್ತಿರಲ್ಲ. ಅಂಡ್ ಇವನ್ಗೆ ಗೊತ್ತಿಲ್ಲದೆ ತುಂಬಾನೇ ಪ್ರಾಬ್ಲಮ್ಸ್ ಗಳು ಬರ್ತಾ ಇರ್ತವೆ. ಅದ್ರ ಜೊತೆಗೆ ಹೀರೋಗೆ ಒಂದು ಚೈಲ್ಡ್ಹುಡ್ ಲವ್ ಕೂಡ ಇರುತ್ತೆ. ಆ ಲವ್ವರ್ಗೆ ಬೇರೆ ಹುಡುಗನ ಜೊತೆ ಮದ್ವೆ ಕೂಡ ಫಿಕ್ಸ್ ಆಗೋಗುತ್ತೆ. ಒಂದ್ ಕಡೆ ಅವನ್ ತುಂಬಾ ಇಷ್ಟಪಡೋ ಕಬಡ್ಡಿ, ಇನ್ನೊಂದ್ ಕಡೆ ಅವನ್ ತುಂಬಾ ಇಷ್ಟಪಡೋ ಹುಡುಗಿ. ಎಲ್ಲಾದ್ರೂ ಒಂದ್ ಪಾಯಿಂಟ್ ಅಲ್ಲಿ ಅವನಿಂದ ದೂರ ಆಗ್ತಾ ಹೋಗುತ್ತೆ. ಹೀರೋ ಹೇಗೆ ಅದನ್ನೆಲ್ಲ ಫೇಸ್ ಮಾಡಿ ಈ ಕಡೆ ಕಬಡ್ಡಿಲಿ, ಈ ಕಡೆ ಅವನ್ ಪ್ರೀತಿಲಿ, ಎರಡರಲ್ಲೂ ಗೆಲ್ತಾನೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಈ ಮೂವಿಯ ಡೈರೆಕ್ಟರ್ ಬಂದು ಮಾರಿ ಸೆಲ್ವರಾಜ್ ಅಂತ. ಅವರ ಯಾವುದೇ ಮೂವಿ ಇರಲಿ, ಅವರು ಒಂದು ಕಾಮನ್ ಪಾಯಿಂಟ್ ನ ತೆಗಿತಾರೆ. ಅದೇ ಈ ಜಾತಿ ತಾರತಮ್ಯತೆ. ಈಗಿನ ಡೇಸ್ ಅಲ್ಲಿ ಅಷ್ಟೊಂದಾಗಿಲ್ಲ, ಬಟ್ ಇವ್ರ ಫಿಲಮ್ ಅಲ್ಲಿ ಯಾವಾಗ ನೋಡಿದ್ರು ಅದನ್ನೇ ತೋರಿಸ್ತಿರ್ತಾರೆ. ಸ್ವಲ್ಪ ಇದೊಂದು ಬೋರ್ ಹೊಡಿಸೋ ಸಬ್ಜೆಕ್ಟ್ ಆಗ್ಬೋದು, ಬಟ್ ಫಿಲಮ್ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದ್ರೆ ಇದು 200% ಎಂಟರ್ಟೈನಿಂಗ್ ಮೂವಿ. ಅಡಲ್ಟ್ ಸೀನ್ಸ್ ಗಳಂತ ಏನಿಲ್ಲ, ಬಟ್ ಸ್ವಲ್ಪ ಕ್ರೂಷಿಯಲ್ ಸೀನ್ಸ್ ಗಳಿದಾವೆ. ಮಕ್ಕಳು ಅದನ್ನ ನೋಡ್ಬೇಕು ಅಂತ ನಾನು ಪ್ರಿಫರ್ ಮಾಡೋದಿಲ್ಲ. ಅದನ್ನ ಬಿಟ್ರೆ ಫ್ಯಾಮಿಲಿ ಸಮೇತ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಆರಾಮಾಗಿರೋ ಮೂವಿನ ನೋಡ್ಬೇಕು ಅಂತಿದ್ರೆ, ನಿಮ್ಗೆ ಸ್ಪೋರ್ಟ್ಸ್ ಏನಾದ್ರೂ ತುಂಬಾ ಇಷ್ಟ ಆಗಿದ್ರೆ, ಅಥವಾ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಈ ಮೂವಿನ ನೋಡಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಎಲ್ಲರ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ಹೀರೋ ಅಕ್ಕನ ಕ್ಯಾರೆಕ್ಟರ್ ಅಲ್ಲಿ ಮಾಡಿರೋ ಆಕ್ಟ್ರೆಸ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಹೀರೋನ ಲವ್ ಇಂಟ್ರೆಸ್ಟ್ ಆಗಿ ಅನುಪಮ ಪರಮೇಶ್ವರ್ ಅವ್ರು ಆಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಒಬ್ಬ ಹಳ್ಳಿ ಹುಡುಗಿಯಾಗಿ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ OTT ಮೂವಿ ನೋಡ್ಬೇಕು ಅಂತಿದ್ರೆ ಮಿಸ್ ಮಾಡ್ದಲ್ಲೇ ಬೈಸನ್ನ ನೋಡಿ ಅಂತ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ತೆಲುಸು ಕದ. ಕನ್ನಡದಲ್ಲಿ ಅರ್ಥ ಗೊತ್ತಲ್ವಾ ಅಂತ. ಸಿನಿಮಾದ ಸ್ಟೋರಿ ಸ್ವಲ್ಪ ಯುನೀಕ್ ಆಗಿತ್ತು. ನನಗೆ ಸ್ವಲ್ಪ ಇಷ್ಟ ಆಯ್ತು. ನಾನು ಇದನ್ನ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋದಿಲ್ಲ. ಸ್ಟೋರಿ ವಿಷಯಕ್ಕೆ ಬಂದ್ರೆ, ಚಿಕ್ಕ ವಯಸ್ಸಿಂದನೂ ಅನಾಥ ಆಗಿ ಬೆಳೆದಿರುವಂತ ಹೀರೋ ಚಿಕ್ಕ ವಯಸ್ಸಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ ಬೆಳೀತಾ ತುಂಬಾ ಅವಮಾನಗಳನ್ನ ಅನುಭವಿಸಿರ್ತಾನೆ. ಚಿಕ್ಕ ವಯಸ್ಸಲ್ಲೇ ಅವನ ಫ್ಯಾಮಿಲಿ ಮೆಂಬರ್ಸ್ ನ ಕಳ್ಕೊಂಡು ರಿಲೇಟಿವ್ಸ್ ಹತ್ರ ಅವಮಾನಗಳನ್ನ ಅನುಭವಿಸಿ ಬೆಳೆದ ನಮ್ಮ ಹೀರೋ ನಂದೇ ಆದಂತ ಒಂದು ಫ್ಯಾಮಿಲಿ ಬೇಕು ಅಂತ ಒಂದು ಆಸೆಯಲ್ಲಿ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗೋಣ ಅಂತ ನೋಡ್ತಾನೆ. ಆದ್ರೆ ಆ ಹುಡುಗಿ ಇವನ್ಗೆ ದೊಡ್ಡ ಮೋಸನ ಮಾಡ್ಬಿಡ್ತಾಳೆ. ಇದರಿಂದ ಇನ್ನೂ ಡಿಪ್ರೆಷನ್ಗೆ ಹೋಗೋ ನಮ್ಮ ಹೀರೋ ಅದನ್ನೆಲ್ಲ ಮರ್ತು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಅವನು ಫ್ಯಾಮಿಲಿ ಮಾಡ್ಕೊಡ್ಲೇಬೇಕು ಅನ್ನೋ ಒಂದು ಆಸೆಯಿಂದ ಇನ್ನೊಬ್ಳು ಒಳ್ಳೆ ಹುಡುಗಿನ ನೋಡಿ ಮದ್ವೆ ಕೂಡ ಆಗ್ತಾನೆ. ಆದ್ರೆ ಟ್ವಿಸ್ಟ್ ಏನು ಅಂತಂದ್ರೆ, ಡಾಕ್ಟರ್ ನಿಮ್ ಹೆಂಡತಿಗೆ ಮಕ್ಕಳಾಗಲ್ಲ ಅಂತ ಹೇಳ್ಬಿಡ್ತಾರೆ. ನಂದೇ ಆಗಿರುವಂತಹ ಒಂದು ಓನ್ ಫ್ಯಾಮಿಲಿ ಮಾಡಬೇಕು ಅಂತ ತುಂಬಾ ಆಸೆಲಿದ್ದ ಹೀರೋ ಮತ್ತೆ ಡಿಪ್ರೆಷನ್ಗೆ ಹೋಗ್ತಾನೆ. ಕೊನೆಗೆ ನಮ್ ಹೀರೋ ಅನ್ಕೊಂಡಿದ್ದೆಲ್ಲ ಆಯ್ತಾ, ಅವನದೇ ಆದ ಓನ್ ಫ್ಯಾಮಿಲಿನ ಅವನು ಕಟ್ಟದ್ನ, ಇದಕ್ಕೆ ಅವನು ಯಾವ ವೇನ ಚೂಸ್ ಮಾಡ್ದ ಅನ್ನೋದೇ ಈ ಮೂವಿಯ ಸ್ಟೋರಿ. ನಿಜ ಹೇಳಬೇಕು ಅಂದ್ರೆ ಒಂದು ಎಮೋಷನಲ್ ಜರ್ನಿ ಚೆನ್ನಾಗಿದೆ. ಕೆಲವ್ರಿಗೆ ಈ ಮೂವಿ ಒಂಥರ ಅನ್ನಿಸ್ಬೋದು, ಕೆಲವ್ರಿಗೆ ತುಂಬಾ ಇಷ್ಟ ಆಗ್ಬೋದು. ಯಾಕೆಂದ್ರೆ ಎಲ್ರ ಟೇಸ್ಟ್ ಒಂದೇ ತರ ಇರೋದಿಲ್ಲ. ನನ್ನ ವಿಷಯಕ್ಕೆ ಬಂದ್ರೆ ನನಗೆ ಅಷ್ಟೊಂದು ಆಗೇನು ಇಷ್ಟ ಆಗ್ಲಿಲ್ಲ, ಬಟ್ ಇವ್ರು ತಗೊಂಡಿರುವಂತಹ ಒಂದು ಒನ್ ಲೈನರ್ ತುಂಬಾನೇ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ನೋಡ್ಬೋದು, ಬಟ್ ಆದ್ರೆ ಗೊತ್ತಲ್ಲ ಆ ತರ ಸೀನ್ಸ್ ಗಳು ಇರ್ತವೆ, ಹುಷಾರಾಗಿ ನೋಡಿ. ಲಾಸ್ಟ್ ಇನ್ ದ ಲಿಸ್ಟ್ ಇಸ್ ಡ್ಯೂಡ್. ಈ ಸಿನಿಮಾ ಔಟ್ ಅಂಡ್ ಔಟ್ ಈಗಿನ ಜನರೇಷನ್ ಅವ್ರಿಗೋಸ್ಕರನೇ ಮಾಡಿರೋ ತರ ಇದೆ. ಕೆಲವ್ರಿಗೆ ಪ್ಯೂರ್ ಲವ್ ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡೋರ್ಗೆ ಈ ಮೂವಿ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ನೀವು ಕಥೆಯಲ್ಲಿ ಲಾಜಿಕ್ ನ ಹುಡುಕೋದಿಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಮಾತ್ರನೇ ನಾನು ಈ ಮೂವಿನ ನೋಡ್ತೀನಿ ಅನ್ನೋದಾದ್ರೆ ಇದು ಔಟ್ ಅಂಡ್ ಔಟ್ ಕಾಮಿಡಿ ಮೂವಿ ತರ ಕಾಣಿಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ನಮ್ಗೆ ಒಂಥರ ಹೀರೋ ಮೇಲೆ ಅಯ್ಯೋ ಪಾಪ ಅನ್ನೋ ಫೀಲ್ ಕೂಡ ಬರುತ್ತೆ. ಕೆಲವ್ರಿಗೆ ಇದು ರಿಲೇಟಬಲ್ ಮೂವಿ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಇದೇನಿದು ಇದೆಂತ ಮೂವಿ ಅಂತಾನು ಅನ್ನಿಸ್ಬೋದು. ಯಾಕೆಂದ್ರೆ ಇವ್ರು ತಗೊಂಡಿರುವಂತಹ ಸ್ಟೋರಿ ಆ ತರ ಇದೆ. ಇನ್ನು ಈ ಮೂವಿ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಲೈಫ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ವಿಷಯದಲ್ಲೂ ಸೋಲ್ತಾ ಇರೋಂತಹ ಹೀರೋ ಸಂದರ್ಭದ ಒತ್ತಡಕ್ಕೆ ಸಿಕ್ಕಿ ಅವ್ರ ಮಾವನ ಮಗಳನ್ನೇ ಮದುವೆ ಆಗ್ಬೇಕಾಗತ್ತೆ. ಟ್ವಿಸ್ಟ್ ಏನು ಅಂತಂದ್ರೆ, ಅವ್ರ ಮಾವನ ಮಗಳು ಆಲ್ರೆಡಿ ಇನ್ನೊಬ್ಬನ ಲವ್ ಮಾಡಿ ಅವನಿಂದ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಅವನ್ ವೈಫ್ ಆಗಿದ್ರು ಕೂಡ ಆ ಹುಡುಗಿ ಇಷ್ಟಪಡೋ ಹುಡುಗನ ಜೊತೆನೆ ಸೇರಿಸಬೇಕು ಅನ್ನೋದೇ
ಈ ಹೀರೋನ ಮೇನ್ ಗುರಿಯಾಗಿರುತ್ತೆ. ಅದರಲ್ಲಿ ಹೀರೋ ಏನೇನೆಲ್ಲ ಫೇಸ್ ಮಾಡ್ದ, ಏನೇನೆಲ್ಲ ಪ್ರಾಬ್ಲಮ್ಸ್ಗಳು ಬಂತು, ಕೊನೆಗೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ, ಅಂಡ್ ಲೈಫ್ ಉದ್ದಕ್ಕೂ ಫೇಲ್ಯೂರ್ನೇ ನೋಡ್ತಾ ಬಂದಂತ ಹೀರೋ ಕೊನೆಗೆ ಲೈಫಲ್ಲಿ ಅಟ್ಲೀಸ್ಟ್ ಸಕ್ಸಸ್ ಆದ್ರೂ ಆದ್ನ ಅನ್ನೋದೇ ಈ ಮೂವಿಯ ಸ್ಟೋರಿ. ಎಕ್ಸಿಕ್ಯೂಷನ್ ಚೆನ್ನಾಗಿದೆ, ಸಾಂಗ್ಸ್ಗಳು ನಿಮಗೆ ಇಷ್ಟ ಆಗ್ಬೋದು. ಬಟ್ ಪರ್ಸನಲ್ ಒಪಿನಿಯನ್ ನನ್ನನ್ನು ಕೇಳಿದ್ರೆ ನನಗಂತೂ ಈ ಮೂವಿ ಚೂರು ಇಷ್ಟ ಆಗ್ಲಿಲ್ಲ ಆಸ್ ಅ ಕಾನ್ಸೆಪ್ಟ್ ವೈಸ್. ಬಟ್ ಈಗ ನಡೀತಾ ಇರೋ ಟ್ರೆಂಡಿಗೆ ಈ ತರ ಮೂವಿ ಮಾಡಿರೋದು ಅದು ಅವ್ರ ತಪ್ಪಲ್ಲ ಬಿಡಿ. ಅಂಡ್ ಇನ್ನೊಂದು ವಿಷಯ, ಈ ತರ ಸೀನ್ಸ್ಗಳು ಅಥವಾ ಈ ತರ ಒಂದು ಕಾಂಟೆಕ್ಸ್ಗಳು ನಡೆಯೋದು ಮೂವಿಲ್ ಮಾತ್ರ, ಅಂಡ್ ಅದು ಬರೀ ಒಂದು ಇಮ್ಯಾಜಿನೇಷನ್ ಮಾತ್ರ. ರಿಯಲ್ ಲೈಫಲ್ಲಿ ಈ ತರ ಎಲ್ಲ ನಡೆಯೋದಿಲ್ಲ. ಅಂಡ್ ಪರ್ಫಾರ್ಮೆನ್ಸ್ ವೈಸ್ ಹೀರೋ ಆಗಿ ಪ್ರದೀಪ್ ರಂಗನಾಥನ್ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ನ ಆಕ್ಟಿಂಗ್ ಕೂಡ ತುಂಬಾ ಇಷ್ಟ ಆಯ್ತು. ಅದರಲ್ಲೂ ಹೀರೋಯಿನ್ ಅವರ ಅಪ್ಪನ ಕ್ಯಾರೆಕ್ಟರ್ ಮಾಡಿರೋ ಶರತ್ ಕುಮಾರ್ ಸರ್ ಅಂತೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲದೂ ಚೆನ್ನಾಗಿದೆ ಅಂಡ್ ಫ್ಯಾಮಿಲಿ ಸಮೇತ ನೀವು ಕುತ್ಕೊಂಡು ನೋಡ್ಬೋದು. ಯಾವುದೇ ರೀತಿಯಾದಂತಹ ಅಡಲ್ಟ್ ಸೀನ್ಸ್ಗಳಿಲ್ಲ. ಕೆಲಸ ಮಾಡಿ ಸ್ಟ್ರೆಸ್ ಆಗಿ ಟೆನ್ಷನ್ ಅಲ್ಲಿ ಇದ್ರೆ ಆ ಟೆನ್ಷನ್ ನ ಮರೆಯೋದಕ್ಕೋಸ್ಕರ ಫುಲ್ ಕಾಮಿಡಿ ಆಗಿರೋ ಈ ಮೂವಿ ನೋಡ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆರಾಮಾಗಿ ನೆಟ್ಫ್ಲಿಕ್ಸ್ ಚಿಲ್ ಮಾಡಿ. ನಿಮ್ಮನ್ನು ನೆಕ್ಸ್ಟ್ ವೀಕಲ್ಲಿ ಮೀಟ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.